ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿಪದೆಯಿಂದ ಭಾದ್ರಪದ ಮಾಸದ ಅಮಾವಾಸ್ಯೆವರೆಗೆ ಪಕ್ಷ ಮಾಸವೆಂದು ಕರೆಯುತ್ತಾರೆ. ಅಂದರೆ ಪಿತೃಗಳ ಆರಾಧನೆಯನ್ನು ಮಾಡಲಾಗುತ್ತದೆ. ಪಿತೃಗಳ ಶ್ರಾದ್ದದ ಸಮಯದಲ್ಲಿ ವಿಷ್ಣುಪಾದವು ತುಂಬ ಮಹತ್ವವನ್ನು ಪಡೆದಿದೆ. ಈಗ ವಿಷ್ಣುಪಾದದ ಕೆಲವೊಂದು ಮಹತ್ವವನ್ನು ತಿಳಿಯೋಣ. ಫಲ್ಗು ನದಿಯ ತೀರದಲ್ಲಿರುವ ಗಯಾ ಕ್ಷೇತ್ರದಲ್ಲಿ ಗಯಾಸುರನನ್ನು ಅವನ ಎದೆಯ ಮೇಲೆ ಶ್ರೀ ಮಹಾವಿಷ್ಣುವು ತನ್ನ ಪಾದವನ್ನಿಟ್ಟು ನೆಲಕ್ಕೆ ಒತ್ತಿ ಅಲ್ಲಿ ಧರ್ಮವತಿ ಎಂಬ ಶಿಲೆಯನ್ನಿಟ್ಟು ಅದರ ಮೇಲೆ ತನ್ನ ಪಾದವನ್ನು ಒತ್ತಿ ಗಯಾಸುರನನ್ನು ಸಂಹಾರ ಮಾಡುತ್ತಾನೆ. ಇದು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಪಾದವಾಗಿದ್ದು, ಈ ಸನ್ನಿಧಾನದಲ್ಲಿ ಪಿತೃಗಳ ಶ್ರಾದ್ದವನ್ನು ಮಾಡುವುದರಿಂದ ಪಿತೃಗಳಿಗೆ ಸದ್ಗತಿ ಉಂಟಾಗುತ್ತದೆ. ಈ ಪವಿತ್ರ ವಿಷ್ಣು ಪಾದದ ಸನ್ನಿಧಾನದಲ್ಲಿ ಪಿಂಡ ಪ್ರದಾನವನ್ನು ಒಂದು ಸಲ ಮಾಡಿದರೂ ಸಹ ಪಿತೃಗಳಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತದೆ. ಫಲ್ಗು ನದಿ ತೀರದಲ್ಲಿರುವ ಈ ಕ್ಷೇತ್ರದಲ್ಲಿ ಒಂದು ವಟವೃಕ್ಷವಿದ್ದು ಧರ್ಮವತಿ ಎಂಬ ಶಿಲೆಯ ಮೇಲೆ ವಿಷ್ಣುಪಾದ ಇದೆ. ಈ 3 ಸ್ಥಳಗಳಲ್ಲಿ ಅಂದರೆ ಫಲ್ಗುಣಿ ಶ್ರಾದ್ದ, ವಿಷ್ಣುಪಾದ ಶ್ರಾದ್ದ, ವಟಶ್ರಾದ್ದ ಎಂಬಲ್ಲಿ ಪಿತೃಕಾರ್ಯವು ತುಂಬ ವಿಹಿತವಾಗಿದೆ. ಶ್ರೀಹರಿಯು ಗದಾಧರನೆಂಬ ರೂಪದಿಂದ ಇಲ್ಲಿ ನೆಲೆಸಿದ್ದಾನೆ. ಈ ಪವಿತ್ರ ವಿಷ್ಣುಪಾದದ ಸನ್ನಿಧಾನದಲ್ಲಿ ಗತಿಸಿದ ಪಿತೃಗಳಿಗೆ ತರ್ಪಣವನ್ನು ಪಿಂಡವನ್ನು ಅರ್ಪಿಸುವುದರಿಂದ ಪಿತೃಗಳಿಗೆ ಈ ಕ್ಷೇತ್ರವು ತುಂಬ ಮೋಕ್ಷದಾಯಕವಾಗಿದೆ. ಅಂಥ ಪವಿತ್ರವಾದ ವಿಷ್ಣುಪಾದದ ರಂಗೋಲಿಯನ್ನು ಪ್ರತಿನಿತ್ಯವೂ ದೇವರ ಮುಂದೆ ಹಾಕುವುದರಿಂದ, ಅದರಲ್ಲೂ ವಿಶೇಷವಾಗಿ ಚಾತುರ್ಮಾಸದಲ್ಲಿ ಪ್ರತಿನಿತ್ಯ ಬಿಡಿಸುವುದರಿಂದ ಭಗವಂತನ ಅನುಗ್ರಹವನ್ನು ನಿಸ್ಸಂದೇಹವಾಗಿ ಪಡೆಯಬಹುದು. ಈಗ ವಿಷ್ಣುಪಾದ ರಂಗೋಲಿಯನ್ನು ನೋಡೋಣ. ಶ್ರೀ ವಿಷ್ಣುಪಾದ ಪದ್ಮ, ಚಕ್ರ, ಶಂಖ,
ಇದು ವಿಷ್ಣು ಪಾದ. ಇದು ಚಕ್ರ, ಶಂಖ, ಪದ್ಮ, ಗದಾ, ಮತ್ಸ್ಯ, ಕೂರ್ಮ, ಸ್ವಸ್ತಿಕ, ಅಂಕುಶ, ಧ್ವಜ, ತುಳಸಿ ದಳ.